ಅರಣ್ಯ ಸಚಿವರಾಗಿ ನೀವು ವಿಫಲರಾಗಿದ್ದೀರಿ ಅಂತೀನಿ ನಾನು. ನಿಮ್ಮ ಕಾಲದಲ್ಲಿ ಮನುಷ್ಯ ಪ್ರಾಣಿಯ ಸಂಘರ್ಷ ವಿಪರೀತಕ್ಕೆ ಹೋಯಿತು. ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಹುಲಿಯನ್ನು ಮರಿಗಳ ಸಮೇತ ವಿಷ ಹಾಕಿ ಕೊಂದಂಥ ಘಟನೆ ನಡೀತು. ಎರಡೆರಡು ಕಡೆ ಅಂಥ ಘಟನೆ ನಡೀತು. ಇದು ವೈಫಲ್ಯ ಅನಿಸೋದಿಲ್ವಾ? ನಾನು ಅರಣ್ಯ ಸಚಿವನಾದ ಮೇಲೆ ಏನು ಸಾಧನೆ ಮಾಡಿದ್ದೇನೆ, ಏನು ಕರ್ನಾಟಕದ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಮಲಗಿಕೊಂಡಿತ್ತು. ಅರಣ್ಯದ ಬಗ್ಗೆ ಅಲ್ಲಿ ಏನೇನು ಬೇಕಾಗಿದ್ದಾದರೂ ಎಲ್ಲೂ ಚರ್ಚೆನೇ ಆಗ್ತಾ ಇರಲಿಲ್ಲ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜನ ಕೇಳ್ತಾರೆ, ಯಾರು ಕೆಲಸನೇ ಮಾಡೋದಿಲ್ಲ. ಅಲ್ಲಿ ಏನು ಬೇಕಾಗಿದ್ದರೆ ನಡೀಲಿ, 10 ಹಗರಣಗಳು ಏನು ಬೇಕಾಗಿದ್ದಾಗಲಿ ಯಾರೂ ಕೇಳೋದೇ ಇಲ್ಲ. ನಾನು ಅರಣ್ಯ ಸಚಿವನಾದ ಮೇಲೆ ಅರಣ್ಯ ಇಲಾಖೆಗೆ ಒಂದು ಯಾವ ರೀತಿಯಲ್ಲಿ ಒಂದು ಕ್ರಿಯಾಶೀಲತೆ ತಂದು ಕೊಟ್ಟಿದ್ದೇನೆ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಎಂದೂ ಆಗದ ರೀತಿಯಲ್ಲಿ ಇವತ್ತು ನಾವು 2015ರಲ್ಲಿ ಒಂದು ಮುಚ್ಚಳಿಕೆ ಕೊಟ್ಟಿದ್ದೇವೆ ಹೈಕೋರ್ಟ್ಗೆ. 2,04,000 ಎಕರೆ ಭೂಮಿ ಒತ್ತುವರಿಯಾಗಿದೆ ಅರಣ್ಯದು. ಈ ಒತ್ತುವರಿ ಹೊಸದಾಗಿ ಆಗುವಂಥದ್ದು ಪ್ರಶ್ನೆ ಇಲ್ಲ. ಎಲ್ಲಿ ಒತ್ತುವರಿಯಾಗಿದೆ ಒತ್ತುವರಿ ತೆರವುಗೊಳಿಸಬೇಕು ಅಂತೇಳಿ ಹೇಳಿ ಒಂದು ಸಂಕಲ್ಪವನ್ನು ಮಾಡಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಇಲ್ಲಿವರೆಗೆ ಸುಮಾರು 7,500 ಎಕರೆ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ. ಬೃಹತ್ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ. ನೀವು ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡ ಕ್ಯಾಬಿನೆಟ್ನಲ್ಲಿ ಜೊತೆಗಿರೋರು ಹೇಳೋದಿಲ್ವಾ ಮಾಡಬೇಡಿ ಇದನ್ನು ಅಂತ? ನೋಡಿ ಆ ವಿಚಾರ ವೈಯಕ್ತಿಕ ವಿಚಾರ, ಅದು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ. ಇದೇ ಒತ್ತಡ ಇದೆ, ಒತ್ತಡ ಇರ್ತದೆ, ಇಲ್ಲ ಅಂತಿಲ್ಲ.